ನೀವು ವಿಡಿಯೋ ಮಾಡ್ಕೋಬೇಕು, ನಾವು ಇಟ್ಕೊಂಡು ಆಯ್ತಾ? ಏಯ್ ನಮ್ಮ ಲೋಕಪ್ನಲ್ಲ ಗ್ರಾಮದಲ್ಲಿ SRR ಮೆಟೀರಿಯಲ್ 2008ರಲ್ಲಿ ಪ್ರಾರಂಭವಾಗಿ ಅವರು ಭೂಮಿಯನ್ನು ಖರೀದಿ ಮಾಡಿ, ರೈತರಿಂದ ಭೂಮಿಯನ್ನು ಖರೀದಿ ಮಾಡಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಕಾರ್ಖಾನೆಯನ್ನು ನಿರ್ಮಿಸಿದ್ದಾರೆ. ಮತ್ತು ಅದರಿಂದ ಸಾವಿರಾರು ಕುಟುಂಬಗಳು ಇವತ್ತು ಬದುಕ್ತಾ ಇದ್ದಾವೆ. ಸುಮಾರು ನಮ್ಮ ಗ್ರಾಮದಲ್ಲಿ, ನಮ್ಮದು ಕುಗ್ರಾಮವಾಗಿರ್ತಕ್ಕಂಥ ಗ್ರಾಮದಲ್ಲಿ ಇವತ್ತು ಸಾಕಷ್ಟು ಜನ ಎಂಪ್ಲಾಯೀಸ್ನ ತೆಗೆದುಕೊಂಡಿದ್ದಾರೆ. ಅವರು ವಿದ್ಯಾರ್ಹತೆ ಆಧಾರದ ಮೇಲೆ ಆಗಲಿ ಮತ್ತು ಏನು ವಿದ್ಯೆ ಇಲ್ಲದರಿಗೂ ಸಹ ತೆಗೆದುಕೊಂಡಿದ್ದಾರೆ ಅವರು. ಹೀಗಾಗಿ ಅದರ ಜೊತೆಗೆ ಉಳಿದಿರ್ತಕ್ಕಂಥ ಸಾಮಾನ್ಯ ಜನರಿಗೆ ಸಹ ಕಾಂಟ್ರಾಕ್ಟ್ ಬೇಸಿಕ್ನಲ್ಲಿ ಸಹ ಅವ್ರನ್ನೂ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಮತ್ತು ಸುತ್ತಮುತ್ತಲಿನ ಹಳ್ಳಿಯಲ್ಲಿರ್ತಕ್ಕಂಥ ಐನಹಳ್ಳಿ ಆಗಿರ್ಬೋದು ಮತ್ತು ವರ್ಧಾಪುರ, ಕೆಂಚನಹಳ್ಳಿ, ಮರಬ್ಬಿಹಳ್ಳಿ, ಸುತ್ತಮುತ್ತಲ ಎಲ್ಲ ಹಳ್ಳಿಗಳಿಂದ ಇವು ಕಾರ್ಮಿಕರನ್ನು ತೆಗೆದುಕೊಂಡಿದ್ದಾರೆ. ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ ಅವರು. ಅದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶೈಕ್ಷಣಿಕವಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಒದಗಿಸಿಕೊಟ್ಟಿದ್ದಾರೆ ಅವರು. ಇವತ್ತು ನಮ್ಮ ಲೋಕಪ್ನಲ್ಲ ಗ್ರಾಮವನ್ನು ದತ್ತಕ್ಕೆ ತೆಗೆದುಕೊಂಡು ಅಲ್ಲಿ ಸಾಕಷ್ಟು ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಮಕ್ಕಳಿಗೆ ಒಂದು ಕಂಪ್ಯೂಟ್ರ್ ಇರ್ಬೋದು, ನೆಕ್ಸ್ಟು ಹೊಲಿಗೆ ತರಬೇತಿ ಮತ್ತು ಕರಾಟೆ, ಸಂಗೀತ ಮತ್ತು ಇನ್ನೂ ಅನೇಕ ಕಾರ್ಯಗಳನ್ನು ಶೈಕ್ಷಣಿಕವಾಗಿ ಮತ್ತು ಬ್ಯಾಗ್ ಕೊಟ್ಟಿದ್ದಾರೆ, ಪುಸ್ತಕ ಕೊಟ್ಟಿದ್ದಾರೆ, ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ. ಬಸ್ ಮತ್ತು ಮರಿಮೆಳಿಗೆ ದಿವಸ ನಮ್ಮ ಊರಿನಿಂದ ಒಂದು 300-400 ಹುಡುಗರು ಹೋಗ್ತಿದ್ದಾರೆ. ದಿವಸ 4 ಬಸ್ ಬಿಟ್ಟು ಮರಿಮೆಳಿಗೆ ಹೋಗ್ತಿದ್ದಾರೆ. ಇಂಗ್ಲೀಷ್ ಮೀಡಿಯಮ್ಮು ಕಾಲೇಜಿಗೆ ಹೋಗ್ತಿದ್ದಾರೆ ಮರಿಮೆಳಿಗೆ. ಅಲ್ಲಿಗೆ 4 ಬಸ್ಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರು. ಈ ಸಮಸ್ಯೆ ಆಗಿರುವರ್ತಕ್ಕಂಥದ್ದು ಏನಂದರೆ, ಕೆಲವು ಜನ ಬೆರಳಿನ ಸೋಟಿರ್ತಕ್ಕಂಥ ಜನ ಕೆಲವು ನಮಗೆ ಸೌಲಭ್ಯ ಇಲ್ಲ, ಅದು ಯಾವುದೋ ಒಂದು ವಿಚಾರವನ್ನು ತೆಗೆದುಕೊಂಡು ಅವರು ಹೋರಾಟ ಮಾಡಿದ್ದಾರೆ. ಮತ್ತು ಕೆಲವೊಂದು ಮಾಹಿತಿನ ಅದು SLR ಮೆಟೀರಿಯಲ್ ವಿರುದ್ಧವಾಗಿ ವರದಿ ಮಾಡಿದ್ದಾರೆ ಅವರು. ಅದು ಎದಕ್ಕೆ ಮಾಡ್ಯಾರ ಎಂಬುದು ಅವರಿಗೆ ಗೊತ್ತದು. ಕೆಲವೊಂದು ಅಕ್ರಮ ಅಂತ ಹೇಳ್ತಾರೆ, ಅದು ದಾಖಲೆ ಸಮೇತವಾಗಿ ತಹಸೀಲ್ದಾರ್ ಇದ್ದಾರೆ. ಪಾರ್ಟಿಕ್ಯುಲರ್ ಅಂದರೆ ಅವರೆಲ್ಲ ಈ ಹಳ್ಳಿಗೆ ನಮ್ಮ ಲೋಕಪ್ನಲ್ ಕಾಲದಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಹಳ್ಳಿಗೂ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಮತ್ತು ಉದ್ಯೋಗವನ್ನು ಕೊಟ್ಟಿದ್ದಾರೆ. ಹೌದು, ಕಾರ್ಖಾನೆ ಉಳಿಬೇಕು. ಇವತ್ತು ಕನಿಷ್ಠ ಅಂದರೆ ಒಂದು 5-6 ಸಾವಿರ ಕುಟುಂಬಗಳು ಬದುಕ್ತಿದ್ದಾವೆ. ಒಂದು ವೇಳೆ ಕಾರ್ಖಾನೆ ಏನಾದರೂ ಇದಾತಂದರೆ ಅಷ್ಟು ಕುಟುಂಬಗಳು ಬೀದಿ ಪಾಲಾಗ್ತಕ್ಕಂಥ ಸಂಭವ ಇರುತ್ತದೆ. ಹೀಗಾಗಿ ಈ ಕಾರ್ಖಾನೆಯನ್ನು ಉಳಿಸ್ಲಿಕ್ಕಾಗಿ ನಾವೆಲ್ಲರೂ ಬಂದಿದ್ವಿ. ಬರೀ ಲೋಕಪ್ನಲ್ಲಿ ಒಂದು ಅಲ್ಲ, ಸುತ್ತಲಿರ್ತಕ್ಕಂಥ ಎಲ್ಲ ಹಳ್ಳಿಯವರು ಇವತ್ತು ನಾವು ಬಂದಿದ್ದೇವೆ. ಕರ್ನಾಟಕ ಮಹಾಸೇನೆ ಅಂತಂದೇಳಿ ಒಂದು ಇದ್ದಕ್ಕಿಂದಾಗ ಸುಮ್ಮನೆ ಒಂದು ಸಂಘಟನೆ ದಿಢೀರ್ ಹುಟ್ಟಿಗೊಂಡು ನಮ್ಮ 9 ಹಳ್ಳಿ ಸುತ್ತಮುತ್ತಲಿರ್ತಕ್ಕಂಥ 4,500 ಕುಟುಂಬಗಳು ಜೀವನ ಮಾಡ್ತಂಥ ಫ್ಯಾಕ್ಟ್ರಿ ವಿರುದ್ಧ ಸುಮ್ಮನೆ ಷಡ್ಯಂತ್ರ ಮಾಡ್ತಿದ್ದಾರೆ. ಕೊಟ್ಟಿರ್ತಕ್ಕಂಥ ಕೆಲವು ಉಪಯೋಗಗಳನ್ನು ದುರುಪಯೋಗ ಮಾಡ್ಕೊಂಡಾರೆ. ಆ ಸಂಘಟನೆಗೆ ಇರ್ತಕ್ಕಂಥ ದುರುಪಯೋಗ ಮಾಡ್ಕೊಂಡಾರೆ. ಅದಕ್ಕೆ ನಾವೇ ಸಾಕ್ಷಿ. ಅದಕ್ಕೆ ದುರುಪಯೋಗ ಮಾಡಿಕೊಂಡು ಸುಮ್ಮನೆ ಯಾವುದೇ ಒಂದು ಅವರು ವೈಯಕ್ತಿಕ ವಿಚಾರಕ್ಕೆ ಇಡೀ 9 ಹಳ್ಳಿ 4,500 ಕುಟುಂಬಗಳಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಅಪಪ್ರಚಾರ ಮಾಡ್ತಕ್ಕಂಥದ್ದು ಏನು ಅನ್ಯಾಯ ಸರ್ ಆ ಸಂಘಟನೆದು? ಇವತ್ತು 4,500 ಕುಟುಂಬಗಳಿಗೆ ಅನ್ನ ಕೊಡ್ತಕ್ಕಂಥ ಕಂಪ್ನಿ ವಿರುದ್ಧ ಒಂದು ಅಪಪ್ರಚಾರ ಮಾಡ್ತಾರಂದರೆ ನಾವು 5,000 ಕುಟುಂಬಗಳದರಿದ್ದೀವಿ. ನಾವು ಅದ್ರ ಪರವಾಗಿ ಅದು ಏನು ಮಾಡೈತೆ ಅಂತಂದು ಅದ್ರ ಒಳ್ಳೆಯ ಕೆಲಸಗಳು ಏನು ಮಾಡೈತಿ. ಇವತ್ತು ಶಾಲಾ ಮಕ್ಕಳಿಗಾಗಿರ್ಬೋದು, ಆಮೇಲೆ ರೈತರಿಗಾಗಿರ್ಬೋದು, ಡ್ರೈವಿಂಗ್ ಎಲ್ಲ ರೀತಿಯಿಂದ ಆರೋಗ್ಯ ಮಿತ್ರ, ವಿದ್ಯಾರ್ಥಿ ಮಿತ್ರ, ರೈತ ಮಿತ್ರ ಒಂದಲ್ಲ ಸರ್, ಹೇಳಿದರೆ ಒಂದು 10 ಪೇಜ್ ಆಗುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ಸವಲತ್ತುಗಳು ಇದು ಮಾಡ್ಕೊಂತ ಹೋದರೆ ಒಂದು 10 ಪೇಜ್ ಆಗುತ್ತೆ.
ಒಂದು ದೇವಸ್ಥಾನಕ್ಕಾಗಿರ್ಬೋದು. ಏನು ಬೇಡಿಕೆ ಅವ್ರದ್ದು, ಏನಂತ ಹೋರಾಟ ಮಾಡಿದ್ರು ಅವರು? ಅವ್ರದ್ದು ಏನು ಸುಮ್ಮನೆ ಅವ್ರದ್ದು ಏನೋ ಇಲ್ಲಿವರೆಗೆ ಕಂಪ್ನಿಗೆ ಯಾವುದೇ ಮನವಿನೂ ಕೊಟ್ಟಿಲ್ಲ, ಯಾವುದೇ ಕೊಟ್ಟಿಲ್ಲ. ಇವತ್ತು ಕಂಪ್ನಿಗಾಗಲಿ ಸುತ್ತಮುತ್ತಲ ರೈತರ ಮುಂದೆ ಆಗಲಿ ಯಾವುದೇ ಅವ್ರ ಮನವಿ ಇಟ್ಟಿಲ್ಲ ಅವರು. ಮತ್ತೆ ಎಲ್ಲಿ ವಿರೋಧ ಮಾಡಿದಾರೆ ಅವರು? ಪ್ರೊಟೆಸ್ಟ್ ಮಾಡ್ಯಾರ, ಏನು ಮಾಡ್ಯಾರ? ಅದೇ ಸರ್, ಸುಮ್ಮನೆ ಅವರು ವೈಯಕ್ತಿಕ ವಿಚಾರಕ್ಕೆ ಸುಮ್ಮನೆ ಬರೀ ಬೆರಳಿಕೆ ಅಷ್ಟು ಜನ ಸರ್ ಅವ್ರು ಇರೋದು. ಅವರು ಎಲ್ಲಿ ವಿರೋಧ ಮಾಡ್ಯಾರ? ಊರ ಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿ ವಿರೋಧ ಮಾಡಿದ್ದಾರೆ, ಬಹಿಷ್ಕಾರ ಮಾಡಿದ್ರು. ನಾವು ಅವರು ವಿರೋಧ ಮಾಡಿದ್ರಂದ್ರೆ ನಾವು ಅವ್ರ ಅದ್ರ ವಿರುದ್ಧ ನಾವು ಇವತ್ತು ಸಂಘಟನೆ ಮಾಡಲಿ, ಇದು ಸ್ಟ್ರೈಕ್ ಮಾಡಲಿಕ್ಕೆ ನಾವು ಇವತ್ತು ಪರ್ಮಿಷನ್ ಕೇಳಕ್ಕೆ ಬಂದಿದ್ದೀವಿ ತಹಸೀಲ್ದಾರ್. ನಮಗೇನು ಸರ್, ನಮ್ಮ ಫ್ಯಾಕ್ಟ್ರಿ ಉಳಿಬೇಕು ಸರ್, ನಮ್ಮ ಫ್ಯಾಕ್ಟ್ರಿ ಉಳಿಬೇಕು. 4,500 5,000 ಕುಟುಂಬಗಳು ಇವತ್ತು ಬೀದಿ ಪಾಲಾಗೋದು ನಿಲ್ಲಬೇಕು. ಇವತ್ತು ನಮ್ಮ ಮಕ್ಕಳೆಲ್ಲ ವಿದ್ಯಾವಂತರಾಗಬೇಕು. ನಮ್ಮದು ಕುಗ್ರಾಮ ಸರ್. ಇವತ್ತಿಗೂ ಯಾವುದು ನಮ್ಮ ಊರಕ್ಕೆ ಕಾಣಿಸ್ಕೊಂಡಿದ್ದಿಲ್ಲ. ಇವತ್ತು ನಾವು SLR ಫ್ಯಾಕ್ಟ್ರಿ ಬಂದಿರೋದ್ರಿಂದ ನಮ್ದು ಒಂದು ಗ್ರಾಮ ಅಂತ ಎಲ್ಲ ಅಲ್ಲಿ ನಾವು ಒಂದು ಕಾಣಿಸ್ಕೊಳಕತ್ತೀವಿ ಸರ್. ಕಾರ್ಖಾನೆ ಬಗ್ಗೆ ಅವರು ಪರ ವಿರೋಧ ಇಬ್ಬರು ಮಾಡಿದ್ದಾರೆ. ಈ ಹಂತದಲ್ಲಿ ಏನಿದೆ ಅಂತಂದರೆ, ಕೆಲವೊಬ್ಬರು ಈ ಕಡೆಯವರು ಏನು ಹೇಳ್ತಿದ್ದಾರೆ, ಇಲ್ಲ ಕಾರ್ಖಾನೆಯಿಂದ ಆಗ್ತಾ ಇರೋ ಕೆಲಸನೂ ಎಲ್ಲ ಆಗ್ತಾ ಇದೆ ಅಂತ ಇವ್ರು ಹೇಳ್ತಿದ್ದಾರೆ, ಅವ್ರೇನೂ ಆಗಿಲ್ಲ ಅಂತೇಳಿ. ಈ ಹಂತವಾಗಿ DC ಸಾಹೇಬರು 3ನೇ ತಾರೀಕು ಮೀಟಿಂಗ್ ಇಟ್ಕೊಂಡಿದ್ದಾರೆ ಕಾರ್ಖಾನೆಯವ್ರನ್ನ ಮತ್ತು ಅಲ್ಲಿ ಜನರನ್ನ, ಗ್ರಾಮಸ್ಥರನ್ನ. ಅವಾಗ ಅವ್ರು ಏನು ಹೇಳ್ತಾರೆ ಡಿಸಿಷನ್ಸು ಗೊತ್ತಾಗುತ್ತೆ. ಆ ಬಗ್ಗೆ ಕೂಡ ಸಾಹೇಬರು ಮೀಟಿಂಗಲ್ಲಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೀಟಿಂಗಲ್ಲಿ ಒಂದ್ಸರಿ ಎಲ್ಲ ಪರಿಶೀಲನೆ ಆದಮೇಲೆ ಇದು ಗಮನಕ್ಕೆ ಬರುತ್ತೆ. ಮಾಡಿಸಿದ್ದೀವಿ, ಈಗಾಗಲೇ ತಾಲೂಕು ಮಟ್ಟದ ಸಭೆ ಮಾಡಿಸಿದ್ದೀವಿ. ಬಟ್ ಅವರು ಹೇಳೋ ಆರೋಪಗಳು ಏನಿದೆಯಲ್ಲ, ಅದು ನಮ್ಮ ಹಂತ ಮೀರಿ AC ಮತ್ತು DC ಹಂತದಲ್ಲಿ ಡಿಸಿಷನ್ ತೊಗೋಬೇಕಾಗಿರೋದ್ರಿಂದ ನಾವು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ಹೇಳಿದ್ದೀವಿ. ಅವರು ಒಂದು ಮೀಟಿಂಗ್ ಮಾಡಿದ ನಂತರ ಪರಿಶೀಲನೆ ಮಾಡಿ ಹೇಳ್ತಾರೆ.